ಬದಲಾಗತ್ತೆ ಅಂತನಾ ಅಥವಾ ನನ್ನ ದೃಷ್ಟಿಕೋನ ಬದಲಾಗತ್ತೆ ಅಂತನಾ? ಸತ್ಯವಲ್ಲ, ಆಘಾತ, ದಿಗ್ಭ್ರಮೆ. ಪರವಾಗಿಲ್ಲಪ್ಪ, ನೀನು ಹೇಳೋ ಸತ್ಯದ್ರಿಂದ ನನಗೆ ಆಘಾತ ಉಂಟು ಮಾಡತ್ತೆ ಅಂದ್ರೂ ಪರವಾಗಿಲ್ಲ, ದಿಗ್ಭ್ರಮೆ ಆದರೂ ಪರವಾಗಿಲ್ಲ. ನನಗೆ ಸತ್ಯ ಗೊತ್ತಾಗ್ಲೇಬೇಕು ಅಪ್ಪ. ನಾನು ಅದನ್ನೆಲ್ಲ ಸಹಿಸ್ಕೋತೀನಿ. ಪ್ಲೀಸ್ ಅಪ್ಪ, ಸತ್ಯ ಏನು ಅಂತ ಹೇಳು. ಒಂದು ಸತ್ಯ, ಸಂಪೂರ್ಣ ಚಿತ್ರಣ ಬದಲು, ವ್ಯಕ್ತಿತ್ವ ಅಭಿಪ್ರಾಯ ಬದಲು. ನಾನು ಹೇಳ್ತಿದ್ದೀನಲ್ಲಪ್ಪ, ನನಗೊಬ್ಬರ ಮೇಲೆ ಇದ್ದಿದ್ದ ಅಭಿಪ್ರಾಯ ಬದಲಾದ್ರೂ ಪರವಾಗಿಲ್ಲ. ನನಗೆ ಸತ್ಯ ಗೊತ್ತಾಗ್ಲೇಬೇಕಪ್ಪ. ಒಂದು ಉತ್ತರ 100 ಚಿಂತೆ. ಅಪ್ಪ, 100 ಅಲ್ಲ, 1000 ಚಿಂತೆ ಸೃಷ್ಟಿ ಆದ್ರೂ ಪರವಾಗಿಲ್ಲ. ನನಗೆ ಸತ್ಯ ಗೊತ್ತಾಗ್ಬೇಕು. ನಾನು ಸತ್ತೋಗಿದ್ದೀನಿ, ನನಗೆ ಇನ್ನೇನಾಗೋದಕ್ಕೆ ಸಾಧ್ಯ? ಸತ್ಯ ಗೊತ್ತಾಗೋದ್ರಿಂದ ನನಗೇನಾಗತ್ತೆ? ನನ್ನ ಮೇಲೆ ಏನ್ ಪರಿಣಾಮ ಬೀರತ್ತೆ? ನನ್ನ ಕುಟುಂಬನ ಕಾಪಾಡ್ಕೊಳ್ಳೋದಕ್ಕೆ ನನಗೆ ಸತ್ಯ ಗೊತ್ತಾಗ್ಬೇಕು. ಬರೀ ಸತ್ಯ ಅಲ್ಲ, ನನಗೆ ಎಲ್ಲಾನು ಗೊತ್ತಾಗ್ಬೇಕಪ್ಪ. ಇಲ್ಲ, ಮಾತು ಅಸಾಧ್ಯ. ಥ್ಯಾಂಕ್ಸ್ ಬಾಸು. ಏನಂದೆ? ಥ್ಯಾಂಕ್ಸ್ ಅಂದೆ. ಅದು ಎಲ್ರ ಮುಂದೆ ನನ್ನ ಪರವಾಗಿ ಮಾತಾಡಿದ್ರಲ್ವಾ. ನಿಜ ಹೇಳಬೇಕು ಅಂದ್ರೆ ನಂಗೆ ನಿಜವಾಗ್ಲೂ ಮಾಯಾಗೆ ಕ್ಷಮೆ ಕೇಳಕ್ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಆದ್ರೆ ಮಾಳ್ವಿಕಾ ಮೇಡಮ್ ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಕ್ಷಮೆ ಕೇಳಕ್ ಹೊರಟಿದ್ದೆ. ಆದ್ರೆ ನಾನು ಕ್ಷಮೆ ಕೇಳಿ ನನಗೆ ಮುಜುಗರ ಆಗದೆ ಇರೋ ಹಾಗೆ ಮಾಡಿದ್ರಲ್ಲ. ಥ್ಯಾಂಕ್ಸ್ ಬಾಸು. ನೋಡಿದ್ರಕ, ನಾವೇನು ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ನಮಗೆ ಇರುವಾಗ ನಾವು ಯಾರಿಗೂ ಕೇರ್ ಮಾಡೋ ಅಗತ್ಯ ಇಲ್ಲ. ಆ್ಯಂಡ್ ಮೋರೋವರ್, ಈ ವಿಷಯದಲ್ಲಿ ನಿಂದು ಏನು ತಪ್ಪಿದೆ ಅಂತ ಕ್ಷಮೆ ಕೇಳಬೇಕಿತ್ತು ಹೇಳು. ಆ್ಯಂಡ್ ಮುಂದೆ ಈ ಥರ ಸಿಚುವೇಶನ್ಸ್ ಬರ್ಬೋದು. ಇವಾಗ ಒಂದು ವಿಷಯ ನೆನ್ಪಿಟ್ಕೊ, ನೀನು ತಪ್ಪು ಮಾಡಿದ್ಯಾ, ಕ್ಷಮೆ ಕೇಳೋದಕ್ಕೆ ಹಿಂದೆ ಮುಂದೆ ನೋಡಲೇಬೇಡ. ಕ್ಷಮೆ ಕೇಳೋದು, ಕ್ಷಮಿಸೋದು ಎರಡೂ ದೊಡ್ಡ ಗುಣ. ಆ್ಯಂಡ್ ನೀನು ತಪ್ಪು ಮಾಡಿಲ್ವಾ, ನೀನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳುವ, ಅದರ ಅವಶ್ಯಕತೆನೇ ಇಲ್ಲ. ಕ್ಷಮಿಸೋದು ದೊಡ್ಡ ಗುಣ, ಆದರೆ ಒದ್ದೆ ಟವೆಲ್ನ ಬೆಡ್ ಮೇಲೆ ಹಾಕಿದರೆ ನಾನು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಕ್ಷಮಿಸ್ಬೇಡಿ ಬಾಸು, ಗೊತ್ತಾಗ್ಲಿಲ್ಲ. ಓಕೆ. ಏನು ಗೊತ್ತಾ ದುರ್ಗಾ, ಅಂಬಿಕಾ ಇದ್ದಾಗ ಈ ಒದ್ದೆ ಟವೆಲ್ನ ನಾನು ಬೆಡ್ ಮೇಲೆ ಹಾಕ್ತಾ ಇದ್ದೆ. ಅವಳು ತುಂಬ ನೀಟು. ನಾನು ಈ ಥರ ಮಾಡಿದಾಗೆಲ್ಲ ನೀವು ಹಿಂಗೆ ಮಾಡ್ತಾ ಇದ್ರೆ ನನ್ನ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಹೆದರ್ಸ್ತಾ ಇದ್ಲು. ಅವಳು ನನ್ನ ಹೆದರ್ಸಿನೇ ನನಗೆ ಭಯ ಆಗಿ ಈ ಒದ್ದೆ ಟವೆಲ್ನ ಬೆಡ್ ಮೇಲೆ ಹಾಕೋ ಅಭ್ಯಾಸನ ನಿಲ್ಲಿಸ್ದೆ. ಆ್ಯಂಡ್ ಆಮೇಲೆ ನನಗೆ ಯಾರಾದರೂ ಒದ್ದೆ ಟವೆಲ್ನ ಬೆಡ್ ಮೇಲೆ ಹಾಕಿದರೆ ಕೆಟ್ಟ ಕೋಪ ಬರುತ್ತೆ. ನಾನು ಅಲ್ಪ ಸ್ವಲ್ಪ ಡಿಸಿಪ್ಲಿನ್ ಕಲ್ತಿದ್ದೀನಿ ಅಂತಂದರೆ ಅದು ಅಂಬಿಕಾಯಿಂದಾನೆ. ಸರಿ ಬಾಸು, ಇನ್ಮೇಲೆ ನಾನು ಒದ್ದೆ ಟವಲ್ನ ಹಾಸಿಗೆ ಮೇಲೆ ಹಾಕಲ್ಲ, ಸರಿನಾ? ಪ್ರಾಮಿಸ್? ಪ್ರಾಮಿಸ್. ಹಲೋ ದುರ್ಗಾ, ಆರ್ ಯು ಓಕೆ? ಬಾಸು, ನಿಮಗೆ ಹಾಡು ಕೇಳಿಸ್ತಿಲ್ವಾ? ಹಾಡ ನೆನ್ನೆ ಜೈಲಲ್ಲಿ ಆ ಹುಡುಗ ಹಾಡು ಹೇಳ್ತಿದ್ನಲ್ಲ, ಅದು ನೆನಪಾಗ್ತಾ ಇರ್ಬೇಕು ನಿನಗೆ. ಹಾಡಂತೆ ಹಾಡು, ಒಳ್ಳೆ ಭ್ರಮೆ. ಹೌದಾ? ಆದ್ರೆ ನನಗ್ಯಾಕೆ ಹಾಡು ಕೇಳಿಸ್ತಿದೆ? ಸಾರಿ, ಡೋರ್ ನಾಕ್ ಮಾಡಿ ಬರಬೇಕಾಗಿತ್ತು. ಸಾರಿ ಶರತ್. ಸೋಕೆಮ್ಮ, ನೀವೇನಮ್ಮ ನನ್ನ ರೂಮ್ ಒಳಗೆ ಬರೋದಕ್ಕೆ ಪರ್ಮಿಷನ್ ಎಲ್ಲ ಕೇಳ್ತಾ ಇದ್ದೀರಲ್ಲ? ಹಾಗಲ್ಲಪ್ಪ ಶರತ್, ಗಂಡ ಹೆಂಡತಿ ಇಬ್ಬರೇ ರೂಮಲ್ಲಿರುವಾಗ ಹೀಗೆ ಯಾವಾಗಂದ್ರೆ ಆವಾಗ ನುಗ್ಗಬಾರ್ದಲ್ವಾ, ಅದಕ್ಕೆ ಕೇಳಿದೆ. ಸಾರಿ. ಸಾರಿ ಮಾ ದುರ್ಗಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಅಯ್ಯೋ ಮೇಡಮ್, ನೀವ್ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಹೌದಮ್ಮ, ನಾನು ನಿನ್ನ ಮೇಲೆ ಸಿಕ್ಕಾಪಟ್ಟೆ ಕೂಗಾಡ್ಬಿಟ್ಟೆ. ಅದು ಶರತ್ ಕೂಡ ಅರೆಸ್ಟ್ ಆಗಿ ರಾತ್ರೆಲ್ಲ ಸ್ಟೇಷನ್ನಲ್ಲೇ ಇರಬೇಕಾಯ್ತು. ನಮ್ಮನೆ ರೆಪ್ಯುಟೇಷನ್ ಎಲ್ಲ ಹಾಳಾಗೋಯ್ತಲ್ಲ ಅಂತ ಇದೆಲ್ಲ ನನ್ನ ತಲೆಯಲ್ಲಿ
ಗೊಂದಲ ಆಗಿ ನಾನು ಇನ್ಮೇಲೆ ಕೂಗಾಡ್ಬಿಟ್ಟೆ ದುರ್ಗಾ. ಐ ಆಮ್ ಸಾರಿ. ಅಮ್ಮ ನಾವು ಹಾಗೆಲ್ಲ ಏನು ಅಂದ್ಕೊಂಡಿಲ್ಲ ಅಮ್ಮ. ಆ್ಯಂಡ್ ನೀವು ಇದಕ್ಕೆ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ನಾವು ಹಾಗೆಲ್ಲ ಏನು ಅಂದ್ಕೊಂಡಿಲ್ಲ ಅಲ್ವಾ ದುರ್ಗಾ? ಹೌದು ಮೇಡಮ್, ನಾವು ನಿಮ್ಮ ಬಗ್ಗೆ ಆ ಥರ ಎಲ್ಲ ಏನೂ ಅಂದ್ಕೊಂಡಿಲ್ಲ. ಥ್ಯಾಂಕ್ ಯು. ಸರಿ, ನಿಮಗೆ ಆಫೀಸಿಗೆ ಲೇಟ್ ಆಗ್ತಾಯಿದೆ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ದುರ್ಗಾ ಬರ್ತೀನಿ. ಅಮ್ಮ ಹೋಗಿ ಬರ್ತೀನಿ. ಹೋಗ್ಬಾಪ. ದುರ್ಗಾ, ನೀನೇನೂ ತಪ್ಪು ತಿಳ್ಕೊಳಲ್ಲ ಅಂದರೆ ನನಗೊಂದು ಚಿಕ್ಕ ಸಹಾಯ ಮಾಡ್ತೀಯಾ ಪ್ಲೀಸ್? ಏನು ಮೇಡಮ್, ಸಹಾಯ ಅಂತೆಲ್ಲ ಕೇಳ್ತಿದ್ದೀರಾ? ಅದೇನು ಅಂತ ಹೇಳಿ, ನಾನು ಮಾಡ್ತೀನಿ. ದುರ್ಗಾ, ಕೆಲಸದವರೆಲ್ಲ ರಜಾ ಹಾಕಿದ್ದಾರೆ. ನಿನಗೆ ಗೊತ್ತಲ್ಲ, ನಮ್ಮ ಮಾಯಿಂಗೆ ಇನ್ನೂ ಸರಿಯಾಗಿ ನಡೆಯೋದಕ್ಕಾಗ್ತಾ ಇಲ್ಲ. ಅದಕ್ಕೆ ಮಾಯನ್ಗೆ ನಿನ್ನಿಂದ ಹೆಲ್ಪ್ ಬೇಕಾಗಿದೆ ದುರ್ಗಾ. ಮೇಡಮ್, ಮಾಯಾಗ ಅದು ನಾನು ಮೇಡಮ್ ಬೇರೆ ಏನು ಕೆಲಸ ಇದ್ರು ಹೇಳಿ, ಎಲ್ಲ ನಾನು ಮಾಡಿ ಮುಗಿಸ್ತೀನಿ. ಆದರೆ ಮಾಯಾ ಪ್ಲೀಸ್ ದುರ್ಗಾ, ಬೇರೆ ಕೆಲಸಗಳೆಲ್ಲ ಹೇಗೋ ನಡೆದು ಹೋಗುತ್ತೆ, ಆದರೆ ಮಾಯನ್ಗೀಗ ಚೆನ್ನಾಗಿ ನೋಡ್ಕೋಬೇಕಾಗಿದೆ. ನೋಡು, ನೀನು ಯಾವತ್ತೂ ದೊಡ್ಡವ್ರ ಮಾತು ತೆಗೆದಾಕಲ್ಲ ಅಂತ ನನಗೆ ಗೊತ್ತು ಅಲ್ವಾ? ಪ್ಲೀಸ್ ಮಾ, ನನಗೋಸ್ಕರ ಮಾಯನ್ ನೋಡ್ಕೋತೀಯಾ ಪ್ಲೀಸ್? ಆಯಿತು ಮೇಡಮ್. ಥ್ಯಾಂಕ್ ಯು ಮಾ.